ನಮಸ್ಕಾರ, ಕೊರೋನಾ ಅಪ್ಡೇಟ್ ಬುಲೆಟಿನ್ಗೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ. ಕಳೆದ 2 ತಿಂಗಳಿಂದ ಸಾರ್ವಜನಿಕರಿಗೆ ಬಂದ್ ಆಗಿದ್ದ ರೈಲು ಇಂದಿನಿಂದ ಮತ್ತೆ ಹಳಿ ಮೇಲೆ ಸಂಚಾರವನ್ನ ಮಾಡ್ತಾ ಇದೆ. ಲಾಕ್ಡೌನ್ ಇಂದಾಗಿ ತಮ್ಮದಲ್ಲದ ಊರುಗಳಲ್ಲಿ ಸಿಕ್ಕಾಕೊಂಡಿದ್ದ ಅಸಂಖ್ಯಾತ ಕೂಲಿ ಕಾರ್ಮಿಕರು ಸೇರಿದಂತೆ ಎಲ್ಲಾ ವರ್ಗದ ಜನ ಈಗ ತಮ್ಮ ಊರುಗಳನ್ನ ಸೇರಿಕೊಳ್ಳಬಹುದಾಗಿದೆ. ಇವತ್ತು ದೆಹಲಿಯಿಂದ ದೇಶದ ಪ್ರಮುಖ 15 ನಗರಗಳಿಗೆ ರೈಲುಗಳು ಸಂಚಾರವನ್ನ ಮಾಡಲಿವೆ. ಹಾಗೆ 15 ಪ್ರಮುಖ ನಗರಗಳಿಂದಲೂ ದೆಹಲಿಗೆ ರೈಲುಗಳು ಸಂಚಾರವನ್ನ ಮಾಡಲಿವೆ. ಇನ್ನು ರೈಲು ಬಂತು ಅಂತ ಯಾರು ಬೇಕಾದ್ರೂ ಹೋಗಿ ಹತ್ತೋದಕ್ಕೆ ಆಗೋದಿಲ್ಲ. ಬದಲಿಗೆ ರೈಲ್ವೆ ಇಲಾಖೆ ಇದಕ್ಕಾಗಿ ಹಲವು ನಿಯಮಗಳು ಹಾಗೇನೆ ಕಂಡೀಷನ್ಸ್ ಗಳನ್ನ ಹಾಕಿದೆ. ಇನ್ನು ಇವತ್ತು ರಾತ್ರಿ 8:00ವರೆಗೆ ಬೆಂಗಳೂರಿಂದ ದೆಹಲಿಗೆ ವಿಶೇಷ ರೈಲು ಹೊರಡಲಿದೆ. ರೈಲು ನಿಲ್ದಾಣಗಳಲ್ಲಿ ಟಿಕೆಟ್ ಕೌಂಟರ್ ಓಪನ್ ಇರೋದಿಲ್ಲ. ಆನ್ಲೈನ್ ಅಲ್ಲಷ್ಟೇ ಟಿಕೆಟ್ ಬುಕಿಂಗ್ ಮಾಡಬೇಕು. ಇನ್ನು IRCTC ವೆಬ್ಸೈಟ್ ಮೂಲಕ ಬುಕಿಂಗ್ ಮಾಡಬೇಕಾಗುತ್ತೆ. ಟಿಕೆಟ್ ಕನ್ಫರ್ಮ್ ಆದ್ರೆ ಮಾತ್ರ ಸಂಚಾರಕ್ಕೆ ಅವಕಾಶ ಇರೋದು. ರೈಲು ಹತ್ತೋ ಮುನ್ನ ಥರ್ಮಲ್ ಸ್ಕ್ರೀನಿಂಗ್ ಅಗತ್ಯ. ಆರೋಗ್ಯ ಸೇತು ಆಪ್ ಡೌನ್ಲೋಡ್ ಮಾಡಿಕೊಂಡಿರಬೇಕು. ಪ್ರಯಾಣಿಕರಿಗೆ ಮಾಸ್ಕ್, ಸ್ಯಾನಿಟೈಸರ್ ಕಡ್ಡಾಯ. ಸಾಮಾಜಿಕ ಅಂತರ ಕಾಯ್ದುಕೊಳ್ಳಲೇಬೇಕು. ದೇಶಾದ್ಯಂತ ಸೀಮಿತ ರೈಲು ಸಂಚಾರ ಇವತ್ತು ಆಗೋದು. ಅಂದ್ರೆ ಯಾರು ಬೇಕಾದ್ರೂ ಹೋಗಿ ಪ್ರಯಾಣ ಮಾಡಂಗಿಲ್ಲ. ಯಾಕಂದ್ರೆ ಆನ್ಲೈನ್ ಅಲ್ಲಿ ಟಿಕೆಟ್ ಬುಕ್ ಆಗಿದ್ರೆ ಮಾತ್ರ ನಿಮ್ಗೆ ಮೆಸೇಜ್ ಬಂದಿರುತ್ತೆ, ಅದನ್ನ ನೀವು ತೋರಿಸ್ಬಿಟ್ಟು ಹೋಗ್ಬೋದು. ಅದರ್ವೈಸ್ ನೀವು ಪ್ಲಾಟ್ಫಾರ್ಮ್ ನಲ್ಲಿ ಮುಂಚೆ ಲಾಕ್ಡೌನ್ಗೂ ಮುಂಚೆ ನಾರ್ಮಲ್ ಡೇಸ್ ಅಲ್ಲಿ ಸಿಗ್ತಾ ಇತ್ತಲ್ಲ, ಅಲ್ಲಿ ಹೋಗೋದು, ಪ್ಲಾಟ್ಫಾರ್ಮ್ ಅಲ್ಲಿ ಟಿಕೆಟ್ ತಗೊಳ್ಳೋದು, ಆ ತರದ ಯಾವ್ದು ಫೆಸಿಲಿಟಿ ಸದ್ಯಕ್ಕಂತೂ ಸಿಗೋದಿಲ್ಲ. ಸೊ ಆನ್ಲೈನ್ ಅಲ್ಲಿ ಬುಕ್ ಮಾಡಬೇಕು, ಹೋಗ್ಬೇಕು. ಪ್ಲಾಟ್ಫಾರ್ಮ್ ಹೋದಾಗ ಅಲ್ಲೂ ಕೂಡ ಒಂದಿಷ್ಟು ಕಂಡೀಷನ್ಸ್ ಇದೆ, ಅದನ್ನೆಲ್ಲ ಫುಲ್ಫಿಲ್ ಮಾಡಬೇಕಾಗುತ್ತೆ. ಅಂದ್ರೆ ಮಾಸ್ಕ್ ಕಡ್ಡಾಯವಾಗಿ ಹಾಕೊಂಡಿರ್ಬೇಕು, ಸ್ಯಾನಿಟೈಸರ್ ಹಾಕೋಬೇಕು. ಅದ್ರ ಜೊತೆಗೆ ಸೋಷಿಯಲ್ ಡಿಸ್ಟೆನ್ಸ್ ಅಲ್ಲೂ ಮೇಂಟೈನ್ ಮಾಡಬೇಕಾಗತ್ತೆ. ಟಿಕೆಟ್ ಕೌಂಟರ್ ಓಪನ್ ಇರೋದಿಲ್ಲ. ಆನ್ಲೈನ್ ಅಲ್ಲಿ ಬುಕ್ ಮಾಡಬೇಕು. ಮತ್ತೆ ಆರೋಗ್ಯ ಸೇತು ಆ ಆಪ್ ಡೌನ್ಲೋಡ್ ಆಗಿರ್ಬೇಕಾಗತ್ತೆ. ಇವೆಲ್ಲವೂ ಕೂಡ ಕಡ್ಡಾಯ ಆಗುತ್ತೆ. ನೀವು ಪ್ಲಾಟ್ಫಾರ್ಮ್ಗೆ ಕಾಲಿಡೋಕ್ಕೂ ಮುಂಚೆ ಇದನ್ನೆಲ್ಲ ಫಾಲೋ ಮಾಡಲೇಬೇಕು. ಹಂಗಿದ್ರಷ್ಟೇ ನಿಮ್ಗೆ ರೈಲಲ್ಲಿ ಕುತ್ಕೊಳ್ಳೋದಕ್ಕೆ, ನಿಮ್ ಊರ್ಗೆ ಹೋಗೋದಕ್ಕೆ ಅವಕಾಶ ಸಿಗುತ್ತೆ. ಅದರ್ವೈಸ್ ನೀವು ರೈಲ್ವೆ ಸ್ಟೇಷನ್ ಒಳಗಡೆ ಹೋಗೋದಕ್ಕೆ ಸಾಧ್ಯವಾಗೋದಿಲ್ಲ. ರೈಲು ಸಂಚಾರಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಕೇಂದ್ರ ಸರ್ಕಾರ. ಇವತ್ತಿಂದ ರೈಲು ಸಂಚಾರ ಸ್ಟಾರ್ಟ್ ಆಗುತ್ತೆ. ಇಂದಿನಿಂದ ರೈಲುಗಳ ಸಂಚಾರಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಬೆಂಗಳೂರಿನ ರೈಲು ನಿಲ್ದಾಣಗಳಲ್ಲೂ ಕೂಡ ಸಕಲ ರೀತಿಯಲ್ಲೂ ಸಿದ್ಧತೆಗಳು ಆಗ್ತಾ ಇದೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನಿಲ್ದಾಣದಲ್ಲಿ ಸಿದ್ಧತೆಗಳಾಗಿದೆ. ಪ್ರಯಾಣಿಕರ ಆರೋಗ್ಯ ತಪಾಸಣೆಯನ್ನ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಆಲ್ರೆಡಿ ಆನ್ಲೈನ್ ಬುಕಿಂಗ್ ಮಾಡಿದವರಿಗಷ್ಟೇ ಸಂಚಾರಕ್ಕೆ ಅವಕಾಶ ಇರೋದು. ಅದನ್ನೆಲ್ಲ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ರೈಲ್ವೆ ಸಿಬ್ಬಂದಿಯಿಂದ ಎಲ್ಲ ರೈಲು ನಿಲ್ದಾಣದಲ್ಲೂ ಕೂಡ ತಯಾರಿಗಳು ಆಗ್ತಾ ಇದೆ. ವಲಸೆ ಕಾರ್ಮಿಕರಿಗೆ ಅಷ್ಟೇ ಅಲ್ಲ, ಜನಸಾಮಾನ್ಯರು ಕೂಡ ಪ್ರಯಾಣ ಮಾಡಬಹುದು. ಆದ್ರೆ ಒಂದಿಷ್ಟು ಕಂಡೀಷನ್ಸ್ ಏನೀಗ ರೈಲ್ವೆ ಇಲಾಖೆ ಹಾಕಿದೆ, ಅದನ್ನ ಫುಲ್ಫಿಲ್ ಮಾಡಬೇಕಾಗುತ್ತೆ. ಅಲ್ಲಿ ಹೋಗಿ ಟಿಕೆಟ್ ತಗೊಳಕ್ ಅವಕಾಶ ಇರೋದಿಲ್ಲ. ಆನ್ಲೈನ್ ಅಲ್ಲಿ ಟಿಕೆಟ್ ಬುಕ್ ಮಾಡಬೇಕು. ಅಂತವ್ರಿಗೆ ಮಾತ್ರ ಈಗ ರೈಲಲ್ಲಿ ಕೂತ್ಕೊಳ್ಳೋದಕ್ಕೆ ಅವಕಾಶ ಇರೋದು. ಬೆಂಗಳೂರಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಹೆಂಗ್ ಸಿದ್ಧತೆಗಳ ಆಗಿದೆ, ತಪಾಸಣೆ ಹೆಂಗ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು, ಈ ಬಗ್ಗೆ ನಮ್ಮ ರಿಪೋರ್ಟರ್ ಮುನಿರಾಜು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನೋಡೋಣ. ಜಾರಿಯಾದ 48 ದಿನಗಳ ಬಳಿಕ ರೈಲ್ವೆ ಇಲಾಖೆ ತನ್ನ ಸಂಚಾರವನ್ನ ಆರಂಭಿಸಿರುವಂತದ್ದು. ಇವತ್ತು ಜೋಡಿ 15 ರೈಲುಗಳು ದೆಹಲಿಯಿಂದ ಮತ್ತೆ ದೇಶದ ಬೇರೆ ಬೇರೆ ಭಾಗಗಳಿಂದ ಒಂದು ಪ್ರಯಾಣವನ್ನ ಆರಂಭಿಸಿದೆ. ಅದಕ್ಕೋಸ್ಕರ ರೈಲ್ವೆ ಇಲಾಖೆ ಬೇರೆ ಬೇರೆ ಒಂದು ರಾಜ್ಯಗಳಲ್ಲಿರುವಂತಹ ಎಲ್ಲಾ ನಿಲ್ದಾಣಗಳಲ್ಲಿ ತನ್ನ ಸಿದ್ಧತೆಗಳನ್ನ ಆರಂಭ ಮಾಡಿರುವಂತದ್ದು. ಆದ್ರೆ ಅದೇ ರೀತಿ ಈಗ ಬೆಂಗಳೂರು ರೈಲು ನಿಲ್ದಾಣದಲ್ಲೂ ಸಹ ಎಲ್ಲಾ ರೀತಿಯ ಒಂದು ಸಿದ್ಧತೆಗಳನ್ನ ಮಾಡಿಕೊಂಡು ಇವತ್ತು ರೈಲು ಸಂಚಾರ ಆರಂಭಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಸಹ ಮಾಡಿಕೊಂಡಿದೆ. ಇವತ್ತು ಸಂಜೆ 8:30ಕ್ಕೆ ಇಲ್ಲಿಂದ ಒಂದು ರೈಲು ದೆಹಲಿಗೆ ಪ್ರಯಾಣವನ್ನು ಆರಂಭಿಸಲಿದೆ. ಅದಕ್ಕೋಸ್ಕರ ರೈಲ್ವೆ ಇಲಾಖೆ ಇಲ್ಲಿ ಬರುವಂತಹ ಪ್ರಯಾಣಿಕರ ಸಲುವಾಗಿ ಎಲ್ಲ ಒಂದು ತಯಾರಿಗಳನ್ನ ಮಾಡಿಕೊಂಡಿರುವುದು. ರೈಲು ನಿಲ್ದಾಣದ ಮುಂಭಾಗದಲ್ಲಿ ನಾವು ನೋಡಬಹುದು, ಪ್ರಯಾಣಿಕರು ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳೋ ಸಲುವಾಗಿ ಒಂದು ಬಾಕ್ಸ್ಗಳನ್ನು ಸಹ ಹಾಕಿದ್ದಾರೆ. ಜನ ಇಲ್ಲಿ ಬರುವಂತಹ ಏನು ಪ್ರಯಾಣಿಕರು ಇರ್ತಾರೆ ಅವರು ಈ ಒಂದು ಬಾಕ್ಸ್ಗಳಲ್ಲಿಯೇ ಒಂದು ನೇರವಾಗಿ ರೈಲು ನಿಲ್ದಾಣಕ್ಕೆ ಬರುವಂತೆ ಒಂದು ಸೂಚನೆಯನ್ನು ಸಹ ಕೊಟ್ಟಿದ್ದಾರೆ. ಮತ್ತೆ ಅದೇ ರೀತಿ ರೈಲು ನಿಲ್ದಾಣದಲ್ಲಿ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ಒಂದು ಶುಚಿತ್ವಕ್ಕೂ ಸಹ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದಾರೆ. ಈಗಾಗಲೇ ಏನು ಪ್ರತಿನಿತ್ಯದಂತೆ ರೈಲು ನಿಲ್ದಾಣವನ್ನು ಸ್ವಚ್ಛಗೊಳಿಸಿ ಒಂದು ಪ್ರಯಾಣಿಕರಿಗೆ ಯಾವುದೇ ರೀತಿಯ ಒಂದು ಅಡೆತಡೆ ಅಥವಾ ಸಮಸ್ಯೆಗಳು ಆಗಬಾರ್ದು ಅನ್ನೋ ರೀತಿಯಲ್ಲಿ
ಮುನ್ನೆಚ್ಚರಿಕೆಗಳನ್ನು ಸಹ ಕೈಗೊಂಡಿರುವಂತದ್ದು. ಏನು ರೈಲು ನಿಲ್ದಾಣದಲ್ಲಿ ಪೊಲೀಸ್ ಇರಬಹುದು, ಹೆಚ್ಚಿನ ಬಂದೋಬಸ್ತ್ ಇರಬಹುದು, ಎಲ್ಲವನ್ನೂ ಸಹ ಕಲ್ಪಿಸಲಾಗಿದೆ. ಮತ್ತೆ ಶುಚಿತ್ವಕ್ಕೆ ಮೊದಲ ಆದ್ಯತೆ ಕೊಟ್ಟಿರೋದ್ರಿಂದ ಇಲ್ಲಿ ಒಂದು ಎಲ್ಲ ಕ್ಲೀನಿಂಗ್ ವ್ಯವಸ್ಥೆಯನ್ನು ಸಹ ನಿನ್ನೆಯಿಂದಲೂ ಸಹ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ರೈಲು ಸಂಚಾರ ಆರಂಭ ಆದ ಬಳಿಕ ಹೆಚ್ಚಿನ ಜನ ರೈಲು ನಿಲ್ದಾಣಕ್ಕೆ ಆಗಮಿಸ್ತಾರೆ ಅಂತೇಳಿ ಪ್ರತಿಯೊಬ್ಬ ಪ್ರಯಾಣಿಕರು ಸಹ ರೈಲು ನಿಲ್ದಾಣಕ್ಕೆ ಬಂದಾಗ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡೇ ಮುಂದೆ ಹೋಗ್ಬೇಕು ಅಂತೇಳಿ ಏನು ಹೊರಭಾಗದಿಂದ ಒಳಗಡೆಯೂ ಸಹ ಒಂದು ಮಾರ್ಕಿಂಗ್ ಅನ್ನು ಮಾಡಿ ಎಲ್ಲರೂ ಸಹ ಆ ಒಂದು ಲೈನ್ ಅನ್ನ ಪಾಲನೆ ಮಾಡಲೇಬೇಕು ಅಂತೇಳಿ ಒಂದು ಕಡ್ಡಾಯವಾದ ಒಂದು ಎಚ್ಚರಿಕೆಗಳನ್ನು ಸಹ ಕೊಟ್ಟಿದ್ದಾರೆ. ಮತ್ತೆ ಮಾಸ್ಕ್ ಕಂಪಲ್ಸರಿಯಾಗಿ ಪ್ರತಿಯೊಬ್ಬರು ಧರಿಸಿರಲೇಬೇಕು ಹಾಗೂ ಸಾಮಾಜಿಕ ಅಂತರವನ್ನು ಸಹ ಪಾಲನೆ ಮಾಡಬೇಕು. ಮತ್ತೆ ಪ್ರತಿಯೊಬ್ಬರ ಒಂದು ಥರ್ಮಲ್ ಸ್ಕ್ರೀನಿಂಗ್ ಅನ್ನು ಮಾಡಿ ರೈಲು ನಿಲ್ದಾಣದ ಒಳಗಡೆ ಹೋಗೋದಕ್ಕೆ ಒಂದು ವ್ಯವಸ್ಥೆಯನ್ನು ಸಹ ಮಾಡಿರುವಂಥದ್ದು. ಇವತ್ತು ರಾತ್ರಿ 8:30ಕ್ಕೆ ಬೆಂಗಳೂರಿನಿಂದ ದೆಹಲಿಗೆ ಒಂದು ವಿಶೇಷ ರೈಲು ಸಂಚಾರ ಆರಂಭ ಆಗುತ್ತೆ. ಅದಕ್ಕೋಸ್ಕರ ಬೆಂಗಳೂರು ರೈಲು ನಿಲ್ದಾಣದಲ್ಲಿ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನ ಇಲ್ಲಿನ ಅಧಿಕಾರಿಗಳು ಕೈಗೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ರಾಯುಡು ಜೊತೆ ಮುನಿರಾಜು, ನ್ಯೂಸ್ 18 ಕನ್ನಡ, ಬೆಂಗಳೂರು. ಅಫ್ಕೋರ್ಸ್ ಎಲ್ಲ ಪ್ರಮುಖ ನಗರಗಳಲ್ಲಿ ಇದೇ ರೀತಿಯಲ್ಲಿ ತಯಾರಿಗಳಾಗಿದೆ. ಯಾಕಂದ್ರೆ 2 ತಿಂಗಳ ಆದ್ಮೇಲೆ ಹಳಿ ಮೇಲೆ ರೈಲು ಓಡ್ತಾ ಇರೋದ್ರಿಂದ ರಶ್ ಆಗುವಂತ ಚಾನ್ಸಸ್ ಇರುತ್ತೆ. ಇದನ್ನ ಅವಾಯ್ಡ್ ಮಾಡಬೇಕು ಅಂತಾನೆ ಕೇಂದ್ರ ಒಂದಿಷ್ಟು ಮಾರ್ಗಸೂಚಿಗಳನ್ನ ಕೊಟ್ಟಿರೋದು. ಅದನ್ನ ಜನ ಕೂಡ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕು ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ನವದೆಹಲಿಯಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಧರಣೇಶ್. ಸೋಷಿಯಲ್ ಡಿಸ್ಟೆನ್ಸ್, ಮಾಸ್ಕ್ ಹಾಕಿರ್ಲೇಬೇಕು, ಆನ್ಲೈನ್ ಅಲ್ಲಿ ಟಿಕೆಟ್ ಬುಕ್ ಮಾಡಬೇಕು, ಒಂದಿಷ್ಟು ಮಾರ್ಗಸೂಚಿ ಇದ್ದೇ ಇದೆ. ಜನ ಅದನ್ನ ಫಾಲೋ ಮಾಡಬೇಕು. ಕೇಂದ್ರದಿಂದ ಈಗ ಸ್ಟ್ರಿಕ್ಟ್ ಆಗಿ ಏನ್ ಫಾಲೋ ಮಾಡಬೇಕು ನಾನು ರೈಲಲ್ಲಿ ಕುತ್ಕೋಬೇಕು ಅಂದ್ರೆ ಈಗ? ಶಂತ, ಇದು ಒಂದ್ ರೀತಿಯಲ್ಲಿ ಇಷ್ಟು ದಿನ ನಾವು ವಿಮಾನಗಳಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಹೇಗೆಲ್ಲ ಇರ್ತಿತ್ತು ನಿಯಮಗಳು, ಆ ರೀತಿ ಈಗ ರೈಲು ಪ್ರಯಾಣಕ್ಕೆ ಬಂದಿದ್ದೇವೆ. ಅಂದ್ರೆ ಫಾರ್ ಎಕ್ಸಾಂಪಲ್ ವಿಮಾನ ನಿಲ್ದಾಣಕ್ಕೆ ಮೊದಲೇ 40 ನಿಮಿಷ ಮೊದಲೇ ಹೋಗ್ಬೇಕಿತ್ತು. ಅಂದ್ರೆ ಟಿಕೆಟ್ ಕನ್ಫರ್ಮೇಶನ್ ಇದ್ದೇ ಇರ್ತಿತ್ತು. ಇಲ್ಲೂ ಕೂಡ ಫಸ್ಟ್ ಆಫ್ ಆಲ್ ಟಿಕೆಟ್ ಬುಕಿಂಗ್ ಮಾಡುವಾಗ ರೈಲ್ವೆ ಇಲಾಖೆಯ IRCTC ವೆಬ್ಸೈಟ್ ನಲ್ಲಿ ಬುಕ್ ಮಾಡಬೇಕು. ರೈಲ್ವೆ ನಿಲ್ದಾಣಗಳು ಲಾಕ್ಡೌನ್ ಹಿನ್ನೆಲೆಯಲ್ಲಿ ಸೀಲ್ ಆಗಿರೋದ್ರಿಂದ ನೇರವಾಗಿ ಹೋಗಿ ಟಿಕೆಟ್ ಖರೀದಿ ಮಾಡಲಿಕ್ಕೆ, ಬುಕ್ ಮಾಡಲಿಕ್ಕೆ, ಮುಂಗಡ ಟಿಕೆಟ್ ಮಾಡಲಿಕ್ಕೆ ವ್ಯವಸ್ಥೆ ಇಲ್ಲ. ಆ ರೀತಿ ಟಿಕೆಟ್ ಬುಕ್ ಮಾಡಬೇಕು. ಮತ್ತೆ ಮೊದಲ ತರ ವೇಟಿಂಗ್ ಲಿಸ್ಟ್, RAC ಆ ರೀತಿಯ ಸೌಲಭ್ಯಗಳು ಕೂಡ ಇಲ್ಲ. ಟಿಕೆಟ್ ಕನ್ಫರ್ಮ್ ಆಗಿರುತ್ತೆ ಅಥವಾ ಟಿಕೆಟ್ ಸಿಕ್ಕಿರಲ್ಲ. ಟಿಕೆಟ್ ಕನ್ಫರ್ಮ್ ಆಗಿರುವವರು ನೇರವಾಗಿ ರೈಲ್ವೆ ನಿಲ್ದಾಣಕ್ಕೆ ಹೋಗಬೇಕು ಮತ್ತು 90 ನಿಮಿಷಗಳ ಕಾಲ ಮೊದಲೇ ಹೋಗಬೇಕು. ಯಾಕೆಂದ್ರೆ ಅಲ್ಲಿ ಹೋದ ನಂತರ ಒಳಗಡೆ ಕ್ಯೂಗೂ ಕೂಡ ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಅದಲ್ಲದೆ ಅಲ್ಲಿ ಥರ್ಮಲ್ ಸ್ಕ್ರೀನಿಂಗ್ ಆಗುತ್ತೆ, ಅದಕ್ಕೆ ಕಾಲಾವಕಾಶ ಬೇಕು. ಫೈನ್, ಥ್ಯಾಂಕ್ ಯು ಧರಣೇಶ್ ತಮ್ಮ ಇನ್ಫಾರ್ಮೇಶನ್